ಓಕೆ, ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಾನಿವತ್ತು ವಿಜಯನಗರ ಜಿಲ್ಲೆಯ ಕುಟ್ಟೂರಲ್ಲಿದ್ದೀನಿ. ಕುಟ್ಟೂರಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರುದ್ರಪ್ಪ ಇದ್ದಾರೆ. ರುದ್ರಪ್ಪಾಜಿ ನಮಸ್ಕಾರ. ಹಿರಿಯ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಅವರು, ಮತ್ತು ಒಂದು ಕಡೆ ಜರ್ನಲಿಸ್ಟ್ ಆಗಿರ್ಬೋದು, ಆದರೆ ನನಗೆ ರೈತರಂತ ಹೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ರೈತರಿಗೆ ಭಾಳ ಸ್ಪಂದಿಸ್ತಕ್ಕಂಥವ್ರು ಅವರೇ ಕೃಷಿಕರು. ಆಮೇಲೆ ಅವರು ಪತ್ರಿಕೋದ್ಯಮದಲ್ಲಿ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ರುದ್ರಪ್ಪ ಅವ್ರನ್ನೇ ನೇರವಾಗಿ ಕೇಳೋಣ. ಈ ಜಲ ಸಂರಕ್ಷಣೆ ಬಗ್ಗೆ ಅವ್ರು ಏನೇನು ಕ್ರಮಗಳನ್ನ ಅವ್ರ ಕೃಷಿ ಬಗ್ಗೆ ಮಾಡ್ಕೊಂಡಿದ್ದೆ. ಸರ್ ನಮಸ್ಕಾರ. ನಿಮ್ಮ ಮಾತುಗಳನ್ನ ನೇರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಉಜ್ಜಿನಿ ರುದ್ರಪ್ಪ ಅಂತ, ಪತ್ರಕರ್ತರು ಆಮೇಲೆ ಲೇಖಕರು. ನಾನು ಏನಾಗುತ್ತೆ, ನಮ್ಮ ಹೊಲದಲ್ಲಿ 4 ಎಕರೆ ಭೂಮಿ ಇದೆ. ಅದರಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ ಹಾಕಿಸ್ದೆ. ಬೋರ್ ಹಾಕಿ ಸ್ವಲ್ಪ ದಿನಕ್ಕೆ ಅದು ಬೋರು ನಿಂತೋಗ್ಬಿಡ್ತು. ಆವಾಗ ನಾನು ದೇವರಾಜ್ ರೆಡ್ಡಿ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಹಿಂಗಾಗ್ಬಿಡ್ತು, ಏನು ಮಾಡೋಣ ಸರ್, ನಮ್ಮ ಬದುಕು ಹಿಂಗೆ ಮತ್ತು ಭಾಳ ಕಷ್ಟ ಆಗುತ್ತಲ್ಲ ಅಂತ ಕೇಳಿದೆ. ಇಲ್ಲ, ನೀವು ಇಂಗು ಗುಂಡಿ ಮಾಡಿಸ್ರಿ ಅಂತಂತ ಹೇಳಿದ್ರು. ಆಮೇಲೆ ಸರ್ಕಾರದಾಗ ವಿಶೇಷ ಏನಂತಂದರೆ, ಇಂಗು ಗುಂಡಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಮಾಡಿಸಿದ್ರು. ಯಾರಿಗೂ ಕೊಟ್ಟಿಲ್ಲ ಪ್ರೈವೇಟ್ನಾಗ ಮಾಡೋಕ್ಕೆ. ಆದರೆ ನಾನು ಹೋಗಿ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಕಂಡು ನೋಡಿ, ಸರ್ ನನಗೆ ಜರ್ನಲಿಸ್ಟು, ನನಗೆ ಇಂಗು ಗುಂಡಿ ಬೇಕು ಅಂತ ಹೇಳಿದೆ. ಅವರು ನನಗೆ ಕೊಟ್ಟರು. ಬಹುತೇಕ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಖಾಸಗಿಯವರು ಕೊಟ್ಟರು ನಾನು ಒಬ್ಬರಿಗೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಇಂಗು ಗುಂಡಿ ಮಾಡಿಸಿದೆ. ಅದ್ರ ಜೊತೆಗೆ ಮತ್ತು ಕೃಷಿ ಹೊಂಡ ಮಾಡಿಸಿದೆ. ಅದು ಮಾಡಿದ್ಮೇಲೆ ನಮ್ಮದು ಬೋರು ರೀಚಾರ್ಜ್ ಆಗೈತೆ. ರೀಚಾರ್ಜ್ ಎಷ್ಟು ಮಟ್ಟಿಗೆ ಆಗೈತೆ ಅಂತಂದರೆ, ನನ್ನಿಂದ ಕೆಳಗೆ ಒಂದಿಬ್ಬರು ಬೋರ್ ಹಾಕ್ಸಿದ್ರು. ಅವರಿಗೆಲ್ಲ ಕೂಡ ನನ್ನ ಇಂಗು ಗುಂಡಿ ಮತ್ತು ಕೃಷಿ ಹೊಂಡದಿಂದ ಅವ್ರ ಬೋರು ರೀಚಾರ್ಜ್ ಆಗೈತೆ. ಅವ್ರು ಹೇಳ್ತಾರೆ, ಸರ್ ನಿಮ್ಮಿಂದ ನಾವು ಒಂದು ತುತ್ತು ಕಾಣ್ತಾ ಇದ್ದೀವಿ. ಕಾರಣ ಏನಂತಂದರೆ, ನೀವು ರೀಚಾರ್ಜ್ ಮಾಡಿಸಿರೋದ್ರಿಂದ ನಮಗೆಲ್ಲ ಇದಾಗಿದೆ. ಅದು ಇಂಗು ಗುಂಡಿ ಮತ್ತು ಕೃಷಿ ಹೊಂಡ ಮಾಡಿಸಿರೋದ್ರಿಂದ ನಮ್ಮ ಬೋರುಗಳೆಲ್ಲ ಚೆನ್ನಾಗಿ ಹೊಡಿತಾ ಇದ್ದಾವೆ ಸರ್. ನಿಮಗೆ ದೇವರಣ್ಣಿ ನಿಮಗೆ ನಮ್ಮ ಕೈ ಮುಗಿಬೇಕು ಅಂತಂದ್ರೆ, ಅದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ದೇವರಾಜ್ ಸರ್ ಅವರ ಸಲಹೆ ಮೇರೆಗೆ ನಾನು ಇಂಗು ಗುಂಡಿ ಮತ್ತು ಕೃಷಿ ಹೊಂಡ ಮಾಡಿಸಿದೆ. ಭಾಳ ಚೆನ್ನಾಗಿ ನೀರು ಇದೆ. 4 ಎಕರೆ ಸಬ್ಸೆಂಟ್ ನೀರಾಗುತ್ತೆ. ಮತ್ತು ಪಕ್ಕದಲ್ಲಿ ಕೂಡ ನೀರು ತಗೊತಾರೆ. ಆಮೇಲೆ ಪಕ್ಕದಿಗೆ ನಾವು ಹಾಕ್ಸಿದ ಮೇಲೆ ಅವರು ಬೋರ್ ಹಾಕ್ಸಿದ್ಮೇಲೆ ಅವ್ರಿಗೆ ನೀರು ಇರಲಿಲ್ಲ. ಆಮೇಲೆ ನಮ್ಮ ಇಂಗು ಗುಂಡಿ ಎಲ್ಲ ಮಾಡಿಸಿದ್ಮೇಲೆ ನೀರು ಅವರಿಗೂ ಹೋಗ್ತಾ ಇದೆ. ಅಂದರೆ ನಮ್ಮ ಇದರಿಂದ ಹೋಗ್ತಾ ಇದೆ. ಅವರು ಕೂಡ ಭಾಳ ಚೆನ್ನಾಗಿ ಇದ್ದಾರೆ. ನಮಗೂ ಕೂಡ ಎಲ್ಲ ರೈತರು ನಾನು ಕೇಳ್ಕೊಳ್ಳೋದಿಷ್ಟೇ, ಬೋರ್ ಲಕ್ಷಗಟ್ಟಲೆ ಖರ್ಚು ಮಾಡಿ ಬೋರ್ ಹಾಕ್ಸ್ತೀರಿ, ಬೋರ್ ಜೊತೆಗೆ ಇಂಗು ಗುಂಡಿ ಮಾಡಿಸ್ಬೇಕು. ಇಂಗು ಗುಂಡಿ ಮಾಡಿಸೋದು ಭಾಳ ಅನುಕೂಲ. ಅದು ಮಳೆ ಇಲ್ದಿದ್ರು ಕೂಡ ನಮ್ಮನ್ನು ಸಾಕಬಹುದು. ಇಂಗು ಗುಂಡಿ ಎಲ್ಲ ನೀರು ಹೀರ್ಕೊಂಡ್ಬಿಟ್ಟು ನಮಗೆ ನೀರು ಕೊಡ್ತದೆ. ಆದರೆ ರೈತರು ಏನು ಮಾಡ್ತಾರೆ, ಬೋರ್ ಹಾಕ್ಸಿದ ತಕ್ಷಣ ಹಗಲು ರಾತ್ರಿ ಹೊಡೆದು ಬಿಡ್ತಾರೆ. ಹಗಲು ರಾತ್ರಿ ಹೊಡೆದ ತಕ್ಷಣ ಅಂತರ್ಜಲ ಎಷ್ಟು ಮಟ್ಟಿಗೆ ಇರುತ್ತೋ, ಅದಕ್ಕೆ ಎಷ್ಟು ಸಿಕ್ಕಿರುತ್ತೋ ಅಷ್ಟು ಮಾತ್ರ ಕೊಡ್ತದೆ. ಆಮೇಲೆ ಹಿಂಗೆ ಕೊಡೋಕ್ಕಾಗಲ್ಲ, ಎಲ್ಲ ಬತ್ತಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ರೈತರು ಬೋರ್ ಹಾಕ್ಸೋದ್ರ ಜೊತೆಗೆ ಕಂಪಲ್ಸರಿಯಾಗಿ ಇಂಗು ಗುಂಡಿ ಮಾಡಿಸ್ಬೇಕು. ಅದೇ ರೀತಿ ಸರ್ಕಾರ ಈಗ ಏನೋ ಬೋರ್ ಹಾಕ್ಸೋರಿಗೆಲ್ಲ ಇದು ಮಾಡ್ತಾ ಇದೆ. ಈ ಗಂಗಾ ಕಲ್ಯಾಣ ಅವ್ರಿಗೆಲ್ಲ, ಗಂಗಾ ಕಲ್ಯಾಣ ಯಾರು ಕೊಡ್ತಾರೋ ಅವರು ಮಸ್ಟ್ ಇಂಗು ಗುಂಡಿ ಮಾಡಿಸ್ಬೇಕು. ಬೋರ್ ಹಾಕ್ಸಿದ ತಕ್ಷಣ ಇಂಗು ಗುಂಡಿ ಮಾಡಿಸ್ಬೇಕು. ಅಂಥವ್ರಿಗೆ ಮಾತ್ರ ಆ ಕಂಡೀಷನ್ ಮೇಲೆ ಸರ್ಕಾರ ಅವರಿಗೆ ಬೋರ್ ಹಾಕಿ ಕೊಡಬೇಕು. ಯಾಕೆಂದರೆ ಸುಮ್ಮನೆ ಹೊಡಿತಾರೆ, ಬಿಟ್ಟು ಹೋಗ್ಬಿಟ್ರೆ ಸರ್ಕಾರಕ್ಕೂ ಲಾಸು, ಆ ರೈತನಿಗೂ ಲಾಸು. ಇದೇ ರೀತಿ ಪಟ್ಟಣಗಳಲ್ಲಿ ಯಾವುದೇ ಒಬ್ಬ ಮನೆ ಕಟ್ಟಿದ್ರು ಕೂಡ ಇಂಗು ಗುಂಡಿ ಮಾಡಿಸ್ಬೇಕು. ಆ ಬೋರ್ ಹಾಕ್ಸಿದ್ರೆ ಇಂಗು ಗುಂಡಿ ಮಾಡಿಸ್ಬೇಕು. ಸರ್ಕಾರದಲ್ಲಿ ಪಟ್ಟಣ ಪಂಚಾಯತಿ ಪುರಸಭೆ ಎಲ್ಲದ್ರಾಗ ಇದ್ದಾವೆ. ಆದರೆ ಇಂಗು ಗುಂಡಿ ಮಾಡಿಸ್ಬೇಕಂತ ಕಾನೂನು ಇದೆ ಅಂತೆ. ಆದರೂ ಕೂಡ ಅವ್ರು ಯಾರಿಗೂ ಕೂಡ ಹೇಳೋದಿಲ್ಲ. ಅವ್ರನ್ನ ಮಾತು ನಾನು ಕೇಳಿದೆ, ಎಲ್ಲ ಸರ್ ಇಂಗು ಗುಂಡಿ ಮಾಡ್ಸೋಕೆ ಕೇಳ್ರಿ ಅಂತಂತ ಆ ಚೀಫ್ ಆಫೀಸರ್ ಅವ್ನು ಕೇಳಿದ್ರೆ, ಇಲ್ಲ ಸರ್ ನಮ್ಮ ಮಾತು ಕೇಳೋದಿಲ್ಲ ಅಂತಾರೆ. ಮಾತು ಕೇಳಲ್ಲ, ಲೈಸೆನ್ಸ್ ಕೊಡ್ದಿದ್ರೆ ಅವರೇ ಮಾತು ಕೇಳಲ್ಲ. ಲೈಸೆನ್ಸ್ ನಿಲ್ಲಿಸ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ತಾರೆ. ಆಮೇಲೆ ನೀವು ಬಲವಂತ ಮಾಡ್ತೀರಾ. ಬಲವಂತ ಮಾಡಿದ್ದು ಯಾಕಂತಂದ್ರೆ ಅವ್ರಿಗೆ ಉಪಯೋಗಕ್ಕಾಗಿ ಬಲವಂತ ಮಾಡ್ತೀರಾ. ಅವ್ರಿಗೆ ಉಪಯೋಗ ಮಾಡ್ಕೊಳಲ್ಲ ಅಂತಂದರೆ ಅವರು ದುರಾದೃಷ್ಟ ಅಷ್ಟೇ. ಈ ಪಟ್ಟಣ ಪಂಚಾಯತಿಯವರು ಕಂಪಲ್ಸರಿಯಾಗಿ ಈ ಇಂಗು ಗುಂಡಿಗಳನ್ನ ಮಾಡಿಸ್ಬೇಕು. ಆಮೇಲೆ ಗಂಗಾ ಕಲ್ಯಾಣ ಯೋಜನೆಯವರು ಏನು ಮಾಡೋಕ್ಕಂದ್ರೆ, ಯಾರು ಬೋರ್ ಹಾಕ್ಸ್ತಾರೋ ಅವ್ರು ಇಂಗು ಗುಂಡಿ ಮಾಡೋದಕ್ಕೆ ಕಂಡೀಷನ್ ಹಾಕಬೇಕು. ಹಂಗಾದ್ರೆ ಮಾತ್ರ ಇದಾಗುತ್ತೆ. ನಮ್ಮ ದೇವರಾಜ್ ಸರ್ ಈಗ ಒಂದು ಮಾತು ಹೇಳಿದರು, ಎಂಥದ್ದೋ ದೊಡ್ಡ ಯೋಜನೆಗಳನ್ನು ತರೋದಕ್ಕೆ ಸರ್ಕಾರ ಹೊಂಟೈತೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಅದಕ್ಕಿಂತ ಈ ಪ್ರತಿಯೊಬ್ಬ ರೈತರು ಕೂಡ ಆ ಇಂಗು ಗುಂಡಿ ಬೋರ್ ಹಾಕ್ಸ್ತಾರೆ, ಯಾರು ಇರ್ತಾರೆ ಅವ್ರು ಇಂಗು ಗುಂಡಿ ನೀರು, ಆಮೇಲೆ ಸಣ್ಣ ಭಾಳಷ್ಟು ಹೊಲ ಇದ್ದರೆ ಸಣ್ಣದೊಂದು ಕೆರೆ ಟೈಪ್ ಮಾಡ್ಕೊಂಡ್ರೆ ಅವರು ಸಮೃದ್ಧವಾಗಿ ಬೆಳೆ ಬೆಳಿಬೋದು. ಸರ್ಕಾರ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸುಮ್ಮನೆ ಏನೋ ಮಾಡಿದೆ ಅಂದರೆ ಆಗೋದಿಲ್ಲ. ಈ ದೃಷ್ಟಿಯಿಂದ ಸರ್ಕಾರ ಭಾಳ ಯೋಚನೆ ಮಾಡಬೇಕು. ನನಗೆ ನಮ್ಮ ಬೋರ್ ಉಳಿತಾಯಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದೆ ಅಂತ ದೇವರಾಜ್ ರೆಡ್ಡಿಗೆ ಮತ್ತೊಮ್ಮೆ ಸಮಯ ನಾನು ವಂದನೆ ಹೇಳ್ತಿದ್ದೆ. ಸರ್, ನಿಮ್ಮದು ತೋಟ ಮಾಡಿದ್ದು ಎಲ್ಲಿ, ಯಾವ ಊರು ಹೇಳಲಿಲ್ಲ? ಉಜ್ಜಿನಿಯಲ್ಲಿ ನಿಮ್ಮ ಎಷ್ಟು 4 ಎಕರೆ? 4 ಎಕರೆ. ಬೋರ್ ಕೋರ್ಸ್ ಎಷ್ಟು ವರ್ಷ ಆಯಿತು?
ಈಗ ಬೋರ್ ಕೊಡಿಸಲ್ಲ 6-7 ವರ್ಷ. 7 ವರ್ಷ ಆಯಿತು. ರೀಚಾರ್ಜ್ ಮಾಡಿ ಒಂದು 4-5 ವರ್ಷ. 5 ವರ್ಷ ಆಯಿತು. 5 ವರ್ಷದಿಂದ ನಿಮಗಾಗಿರ್ತಕ್ಕಂಥ ಬದಲು ನಿಮ್ಮ ತೋಟದಲ್ಲಿ ಏನೇನು ಬೆಳೆಗಳಿದೆ? ಇಲ್ಲ, ತೋಟ ನಾವು ಬೆಳೆ ಮಾತ್ರ ಮಾಡ್ತೀವಿ. ಆಯಿತು. ಹಾಗಾಗಿ ಈ ವಿಷಯದಲ್ಲಿ ಕೊಟ್ಟೂರು ಅನ್ನೋ ಒಂದು ಪ್ರದೇಶದಲ್ಲಿ ಸಹ ಕಡಿಮೆ ಮಳೆ ಬರೋ ಊರಲ್ಲಿ ನಿಮ್ಮ ಬೋರೆ ಒಂದು ಮಾದರಿ ಇರುತ್ತೆ. ಸರ್, ಈಗ ಭಾಳಷ್ಟು ವೀಕ್ಷಕರು ನಿಮ್ಮ ಮಾತುಗಳು ಕೇಳಿದ್ದಾರೆ. ನಿಮ್ಮ ಬೋರ್ ರೀಚಾರ್ಜ್ ಬಗ್ಗೆ ಕೊಟ್ಟೂರು ಆಯಾ ಭಾಗದ ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕು, ಮಾಹಿತಿ ಪಡೆಯಬೇಕು ಅಂತಂದರೆ ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಳ್ಬೋದಾ? ಸರ್, ಉಜ್ಜಿನಿ ರುದ್ರಪ್ಪ, ಪತ್ರಕರ್ತರು. ನಮ್ಮದು ಇಲ್ಲಿ ಸುಟ್ಕೋಡಲ್ಲಿ ಕೊಟ್ಟರಾಗಿರ್ತೀನಿ ನಾನು. ವಿಜಯವಾಣಿ ರಿಪೋರ್ಟರ್ ನಾನು ಕೇಳಿದ್ರೆ ಯಾರು ಬೇಕಾಗುತ್ತೆ. ನನ್ನ ಫೋನ್ ನಂಬರು 9901503180. ರೈತರು ತಮ್ಮ ಜಮೀನಲ್ಲಿ ಮಳೆ ಬರುತ್ತಲ್ಲ, ಆ ಮಳೆನ ನೀರನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ನಿಮಗೆ ಹೇಗೆ ರೈತನಿಗೆ ಅಂತಂದರೆ, ಪ್ರತಿಯೊಬ್ಬ ರೈತನಿಗೂ ಬ್ಯಾಂಕಲ್ಲಿ ದುಡ್ಡು ಇಟ್ಟಂಗೆ. ದುಡ್ಡು ಹೆಂಗೆ ಸೇಫಾಗಿರ್ತೈತೋ, ನೀವೆಷ್ಟು ನೀರನ್ನು ಸಂಗ್ರಹಿಸಿಡ್ತೀರೋ ಅಷ್ಟು ನಿಮಗೆ ಬೆಳೆಗೆ ಅನುಕೂಲ ಆಗುತ್ತೆ. ಇದು ಪ್ರತಿಯೊಬ್ಬ ರೈತರು ಅರ್ಥ ಮಾಡ್ಕೋಬೇಕು, ಅದನ್ನು ಅನುಸರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.